ಕ್ಷಣ ಕ್ಷಣವೂ ಕಾದು ಕುಳಿತಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಕೊನೆಗೂ ತೀರ್ಪು ಕೊಡ್ತು. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿತು. ಶಾಸಕ ಸ್ಥಾನದಲ್ಲಿದ್ದಂತಹ ವಿನಯ್ ಕುಲಕರ್ಣಿ ಅನರ್ಹ ಶಾಸಕ ಆದರು. ಜೊತೆಗೆ ಇದರಿಂದಾಚೆಗೂ ಕೂಡ ಯಾಕಂತ ಹೇಳಿದ್ರೆ 2 ವರ್ಷದಿಂದಾಚೆಗೆ ಯಾರೇ ಇದ್ರೂ ಯಾವುದೇ ಜನಪ್ರತಿನಿಧಿಗಳು ಜೈಲು ಪಾಲಾಗ್ತಾರೆ ಅನ್ನೋದಾದರೆ ಅವರು ಪ್ರೆಸೆಂಟ್ ಇರುವಂಥ ಶಾಸಕ ಸ್ಥಾನ ಆಗಲಿ ಸಂಸದ ಸ್ಥಾನವಾಗಲಿ ಅನರ್ಹಗೊಳ್ಳುತ್ತೆ. ಹೀಗಾಗಿರೋದು ಅದೇ. ಸದ್ಯಕ್ಕೆ ಈಗ ವಿನಯ್ ಕುಲಕರ್ಣಿ ಮಾಜಿ ಸಚಿವ ಅನರ್ಹ ಶಾಸಕ ಈ ರೀತಿಯಾದಂಥ ಪಟ್ಟವನ್ನು ಅಲಂಕರಿಸಬೇಕಾದಂತಹ ಅನಿವಾರ್ಯ. ಯಾವ ರೀತಿ ಪಟ್ಟ ಕಟ್ಕೊಂಡ್ಬಿಟ್ರು, ಹಣೆಪಟ್ಟಿಯಲ್ಲಿ ಶಾಸಕ ಸಚಿವ ಅಂತ ಕರೆಸ್ಕೊಳ್ತಾ ಇದ್ದಂಥ ವಿನಯ್ ಕುಲಕರ್ಣಿ ಈಗ ಕೊಲೆಗಾರ ಅನ್ನುವಂಥ ಹಣೆಪಟ್ಟಿಯನ್ನು ಹೊತ್ಕೊಂಡ್ಬಿಟ್ರು. ನೋಡಿ, ಅದರಲ್ಲೂ ಕೂಡ ಶಿಕ್ಷೆ ಪ್ರಮಾಣವಾದರೂ ಕಡಿಮೆ ಆಗುತ್ತೆ, ಶಿಕ್ಷೆ ಆಗುತ್ತೆ ಅನ್ನೋದು ನೆನ್ನೆ ಗೊತ್ತಾಗೋಯಿತು. ಆರೋಪಿ ಇದ್ದಿದ್ದು ಅಪರಾಧಿ ಆಗೋಯ್ತು. ಇದರ ನಡುವೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸಾಗಿ ಮಾತಾಡ್ತಾ ಇದ್ರು. ಮೊನ್ನೆ ಕಾನೂನು ಮುಂದೆ ಎಲ್ಲರೂ ಒಂದೇ, ನನಗೆ ನ್ಯಾಯ ಸಿಗುತ್ತೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇಷ್ಟೆಲ್ಲ ತಪ್ಪಿಟ್ಕೊಂಡು ಅದು ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ರೋ ಗೊತ್ತಿಲ್ಲ. ಇದು ರಾಜಕೀಯ ವೈಷಮ್ಯ. ನಿನ್ನೆಯೂ ಕೂಡ ಕೋರ್ಟ್ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಹೇಳೋಕ್ಕಿದೆಯಾ, ಏನಾದರೂ ಹೇಳ್ತೀರಾ ಅಂದರೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಯಾವುದೂ ತಪ್ಪು ಮಾಡಿಲ್ಲ, ನನ್ನ ಕಡೆಯಿಂದ ತಪ್ಪೇ ಆಗಿಲ್ಲ, ಇದು ರಾಜಕೀಯ ವೈಷಮ್ಯ, ರಾಜಕೀಯದಲ್ಲಿ ನಾನು ಮುಂದೆ ಬೆಳೀತಾ ಇದ್ದೀನಿ, ಮುಂದುವರಿತಾ ಇದ್ದೀನಿ ಅಂತ ಹೇಳಿ ನನ್ನನ್ನು ಸಿಲುಕಿಸುವಂಥ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಈಗ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಏಕಾಏಕಿ ಯಾರೋ ವೈಷಮ್ಯದಿಂದ ಸಿಲುಕ್ಬಿಟ್ರು ಅಂದ ತಕ್ಷಣ ತೀರ್ಪು ಕೊಟ್ಬಿಡೋಕ್ಕಾಗಲ್ಲ. ಬಹಳಷ್ಟು ಸಾಕ್ಷಿಗಳನ್ನು ನೋಡ್ತಾರೆ. ಟೆಕ್ನಿಕಲ್ ಎವಿಡೆನ್ಸಿಂದ ಹಿಡಿದು ಈಗಾಗಲೇ ಲಾಯರ್ ಹೇಳ್ತಾ ಇದ್ರು, CC ಕ್ಯಾಮ್ರಾ ಫೂಟೇಜ್ 10 ವರ್ಷಗಳ ಹಿಂದೆ, ಅದರಲ್ಲೂ ಅವತ್ತು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಗುಂಪಾಗಿ ಹೋಗ್ತಿದ್ರಲ್ಲ ಈ ಗುಂಪು, ಅದ್ರದ ಸಮೇತ ಇವರು ಕಲೆ ಹಾಕಿದ್ರು. ಟವರ್ ಆಧರಿಸಿ, CDR ಆಧರಿಸಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕಲೆ ಹಾಕಿನೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ರು. ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ, ಮಾಫಿ ಸಾಕ್ಷಿಗಳನ್ನು ಪರಿಗಣಿಸಿ ಕೊನೆಗೂ ತೀರ್ಪು ಪ್ರಕಟವಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ನಿನ್ನೆಯೇ ಗೊತ್ತಾಗೋಯ್ತು ಶಿಕ್ಷೆ ಅಂತೂ ಪ್ರಕಟವಾಗುತ್ತೆ ಅಂತ. ಆದರೆ ಎಷ್ಟು ವರ್ಷ ಕಡಿಮೆ ಪ್ರಮಾಣ ಆಗಬಹುದಾ? ಯಾಕಂತ ಹೇಳಿದ್ರೆ ಬೇಡಿಕೆ ಇಟ್ಟಿದ್ರು. ಒಂದು ಕಡೆ CBI ಪರ ವಕೀಲರು ಬೇಡಿಕೆ ಇಟ್ಟಿದ್ರು, ವಿನಯ್ ಕುಲಕರ್ಣಿ ಪರ ವಕೀಲರು ಬೇಡಿಕೆ ಇಟ್ಟಿದ್ರು. ಅಂತೂ ಇಂತೂ ಫೈನಲ್ ಇವತ್ತು ತೀರ್ಪು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿಬಿಟ್ಟಿದೆ. ಮುಂದೇನು? ಸದ್ಯಕ್ಕೀಗ ಧಾರವಾಡದ ಈಗ ಅನರ್ಹ ಶಾಸಕ ಆಗ್ಬಿಟ್ರು, ಮುಂದೇನು ಅಂತ? ಅಪ್ಪರ್ ಕೋರ್ಟ್ಗೆ ಚಾಲೆಂಜ್ ಮಾಡಲಿಕ್ಕೆ ಅಂದರೆ ಹೈಕೋರ್ಟ್ಗೆ ಹೋಗಿ ಇವರು ಮತ್ತೆ ಈ ಚಾಲೆಂಜ್ ಏನು ಮಾಡಿದೆ, ಜನಪ್ರತಿನಿಧಿಗಳು ನೀಡಿರುವಂಥ ಆರ್ಡರ್ ಏನಿದೆ ಇದನ್ನು ಚಾಲೆಂಜ್ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಸದ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಒಟ್ಟು ಇದ್ದಂಥ 17 ಜನ ಆರೋಪಿಗಳಲ್ಲಿ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಓರ್ವ ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಉಳಿದಂಥ 21 ಜನ ಆರೋಪಿಗಳು ಆರಂಭದಲ್ಲಿ ಏನು CBI ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಬಂದಿದ್ರು. ಅದರಲ್ಲಿ ಇಬ್ಬರನ್ನು ನಿರ್ದೋಷಿ ಅಂತೇಳಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಮೊನ್ನೆ ಆದೇಶವನ್ನು ನೀಡಿತ್ತು. ಅದನ್ನು ಹೊರತುಪಡಿಸಿ ಮಾಫಿ ಸಾಕ್ಷಿ A1 ಬಸವರಾಜ್ ಮುತ್ತಿಗಿ ಮತ್ತು A17 ಶೈಲೇಂದ್ರ ಬಿರಾದರ್ ಎಂದರು ಇವ್ರನ್ನ ಮಾಫಿ ಸಾಕ್ಷಿ ಅಂತೇಳಿ ಕೂಡ ಪರಿಗಣಿಸಿತ್ತು. ಹೀಗಾಗಿ ಅವರು ನೀಡಿರುವಂಥ ಸಾಕ್ಷ್ಯಗಳು, ಅದರ ಜೊತೆಗೆ CBI ಅಧಿಕಾರಿಗಳು ಕಲೆ ಹಾಕಿದಂಥ ಸಾಕ್ಷಿಗಳೇನಿತ್ತು ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಇವತ್ತು ನ್ಯಾಯಾಲಯ ಸುದೀರ್ಘವಾದ ತೀರ್ಪನ್ನು ನೀಡಿರುವಂಥದ್ದು. 302 IPC ಸೆಕ್ಷನ್, ಅದೇ ರೀತಿಯಾಗಿ IPC ಸೆಕ್ಷನ್ 120B ಅಪರಾಧಿಕ ಒಳಸಂಚು ಏನಿರುತ್ತೆ ಕೊಲೆ, ಅದರ ಜೊತೆಗೆ 201 ಸಾಕ್ಷ್ಯನಾಶ ಮಾಡಿರುವಂಥದ್ದು, ಅದರ ಜೊತೆಗೆ 148 149 IPC ಸೆಕ್ಷನ್ ಅಡಿಯಲ್ಲಿ ಇವರಿಗೆ ಈಗಾಗಲೇ ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಅದರ ಜೊತೆಗೆ ತಲಾ ಒಬ್ಬೊಬ್ಬ ಆರೋಪಿಗೆ 30,000 ದಂಡವನ್ನು ಕೂಡ ವಿಧಿಸಿರುವಂಥದ್ದು. ಈ ದಂಡದ ಮೊತ್ತವನ್ನು ಕೊಲೆ ಆದಂತಹ ಯೋಗೇಶ್ ಗೌಡ ಏನಿದ್ರೆ ಅವರ ಮಕ್ಕಳು ವಿಕ್ಟಿಮ್ಗಳೇನಿದ್ರೆ ಅವರ ಶಿಕ್ಷಣ ಅಭ್ಯಾಸಕ್ಕಾಗಿ ಅವ್ರಿಗೆ ಇದನ್ನು ಕೊಡಬೇಕು ಅಂತೇಳಿ ನ್ಯಾಯಾಲಯ ಸೂಚಿಸಿರುವಂಥದ್ದು. ಅದರ ಜೊತೆಗೆ ಇನ್ನು ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಏನಿದ್ರೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂಥದ್ದು. ಯಾಕೆ ಅಂತ ಹೇಳಿದರೆ ಈ ಒಂದು ಅಂದರೆ 2 ವರ್ಷದ ಹೆಚ್ಚಿನ ಶಿಕ್ಷೆಗಳು ಯಾವಾಗ ಆಗುತ್ತೋ 2 ವರ್ಷದ ಹೆಚ್ಚಿನ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಓರ್ವ ಜನಪ್ರತಿನಿಧಿ ತನ್ನ ಸ್ಥಾನಮಾನವನ್ನು ಕಳ್ಕೊಳ್ತಾನೆ ಕಾನೂನು ಅಡಿಯಲ್ಲಿ. ಹೀಗಾಗಿ ಈ ತೀರ್ಪು ಬಂದ ನಂತರ 1 ತಿಂಗಳ ಕಾಲ ತೀರ್ಪಿನ ಅಷ್ಟು ಆದೇಶದ ಪ್ರತಿ ಏನಿರುತ್ತೆ ಅದನ್ನು ಒಂದೊಂದು ಕಾಪಿಯನ್ನು ಒಬ್ಬೊಬ್ಬ ಆರೋಪಿಗಳಿಗೆ ಪರ ವಕೀಲರಿಗೆ ನೀಡಲಾಗುತ್ತೆ. ಅದನ್ನು ತೆಗೆದುಕೊಂಡ ಬಳಿಕ
ಆರೋಪಿಗಳ ಪರ ವಕೀಲರು ವಿತಿನ್ 1 ಮಂತಲ್ಲಿ ಹೈಕೋರ್ಟ್ಗೆ ಇದನ್ನು ಡಬಲ್ ಬೆಂಚ್ ಏನಿದೆ ಅಲ್ಲಿಗೆ ಅಪೀಲನ್ನು ಮಾಡ್ತಾರೆ. ಅಪೀಲನ್ನು ಮಾಡಿದ ನಂತರ ಅಲ್ಲಿ ಈ ಪ್ರಕರಣಕ್ಕೆ ಒಂದು ವೇಳೆ ಏನಾದರೂ ಈ ಆದೇಶವನ್ನು ನ್ಯಾಯಾಲಯ ತಕ್ಷಣ ಅರ್ಜಿಯನ್ನು ವಿಚಾರಣೆಗೆ ಎತ್ಕೊಂಡು ಆದೇಶವನ್ನು ಪರಿಶೀಲನೆಯನ್ನು ಮಾಡಿದರೆ, ಸ್ಟೇ ಕೊಟ್ಟರೆ ಒಂಚೂರು ಇವರಿಗೆ ಅಂದರೆ ಅನರ್ಹ ಆಗುವ ಅಂದರೆ ಶಾಸಕ ವಿನಯ್ ಕುಲಕರ್ಣಿ ಏನಿದ್ದಾನೆ ಈತ ಅನರ್ಹ ಆಗುವುದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಯಾಕೆಂದರೆ ನಾವು ಸತೀಶ್ ಶೈಲಿ ಪ್ರಕರಣವನ್ನು ನೋಡುವುದು ಅದು ಒಂದಿಷ್ಟು ವರ್ಷಗಳ ಕಾಲ ತಿಂಗಳುಗಳ ಕಾಲ ಅದನ್ನು ಮುಂದೂಡ್ಕೊ ಬಂದಿದ್ದು. ಯಾಕೆ ಕಾಂಗ್ರೆಸ್ ಸರ್ಕಾರವೇ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕನೇ ಆಗಿರುವ ಹಿನ್ನೆಲೆ ಕಾರಣ ಒಂದಿಷ್ಟು ಕಾಲಾವಕಾಶ ಸಮಯಾವಕಾಶವನ್ನು ದೂಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಒಂದು ವೇಳೆ 1 ತಿಂಗಳ ಒಳಗೆ ಹೈಕೋರ್ಟ್ನಲ್ಲಿ ಯಾವುದಕ್ಕೂ ಕೂಡ ಅವಕಾಶಗಳು ಆಗಲಿಲ್ಲ ಅಂತ ಹೇಳಿದ್ರೆ ಈತನ ಅನರ್ಹ ಶಾಸಕ ಅಂತೇಳಿ ಘೋಷಣೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಈತನಿಗೆ ಜೀವಾವಧಿ ಶಿಕ್ಷೆ ಅಂದರೆ A2 ಇಂದ ವಿಕ್ರಮಿಂದ ಶುರು ಮಾಡಿ ಏನು A16 ಚಂದ್ರಬೊಮ್ಮ ಅಂತ ಏನು ಹೇಳ್ತಾರೆ ವಿನಯ್ ಕುಲಕರ್ಣಿ ಅವರ ಮಾವ ಆತನಿಗೂ ಸೇರಿದಂತೆ A18ಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗುತ್ತೆ. ಕಡಿಮೆ ಅಂದರೂ ಕೂಡ 14 ವರ್ಷಗಳ ಕಾಲ ಇವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಇವರ ನಡತೆಯನ್ನು ಆಧಾರವಾಗಿ ಇಟ್ಕೊಂಡು ಜೈಲು ಅಧಿಕಾರಿಗಳು ಗೃಹ ಇಲಾಖೆಗೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವರು ಒಂದು ವರದಿಯನ್ನು ಕಳಿಸ್ಕೊಡ್ತಾರೆ. ಇವರು ಜೈಲಿನಲ್ಲಿ ಸನ್ನಡತೆಯಿಂದ ನಡ್ಕೊಳ್ತಾ ಇದ್ದಾರೆ, ಇವ್ರನ್ನ ಬಿಡುಗಡೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅಂದರೆ 14 ವರ್ಷದ ನಂತರ ಒಬ್ಬ ವ್ಯಕ್ತಿ ಈಗಾಗಲೇ ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪರ ವಕೀಲರು ಬಯಾಲಜಿಕಲ್ ಆಗಿ ಮತ್ತು ಬೇರೆ ಥರ ಆರೋಪಿಗಳು 14 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾರೆ. ಹಾಗಾಗಿ ಕನಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಿ ಅಂತೇಳಿ ಏನು ಆರ್ಗ್ಯುಮೆಂಟನ್ನು ಮಾಡಿದರು. ಅದೇ ರೀತಿಯಾಗಿ 14 ವರ್ಷಗಳು ಕಳೆದ ಬಳಿಕ ಇವ್ರನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಒಂದು ವೇಳೆ ಇವರೇನಾದರೂ ಜೈಲಿನಲ್ಲಿ ಸನ್ನಡತೆಯಿಂದ ಇಲ್ಲ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ 10 ವರ್ಷಗಳ ನಂತರ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಇವತ್ತು ಒಂದು ಕಡೆ ಅವರ ಕುಟುಂಬ ಯೋಗೇಶ್ ಗೌಡ ಅವರ ಕುಟುಂಬ ಏನು ಹೋರಾಟವನ್ನು ಮಾಡ್ತಾ ಇತ್ತು, ಅವರ ಅಣ್ಣ ಇರ್ಬೋದು, ಸೊ ಅವರ ಕುಟುಂಬಸ್ಥರ ಸ್ನೇಹಿತರುಗಳು ಏನು ಹೋರಾಟವನ್ನು ಮಾಡ್ತಿದ್ರು ಅದಕ್ಕೆ ನ್ಯಾಯ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ CBI ಅಧಿಕಾರಿಗಳ ತನಿಖೆ ಎಷ್ಟು ಮಟ್ಟಿಗೆ ಲೈವ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ನೀಡುವಷ್ಟು ಮಟ್ಟಿಗೆ ಅವರ ತನಿಖೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನಡೆದಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿರುತ್ತದೆ. ಅದು ಅದರಿಂದ ಆಚೆಗೆ ನಾವು ಗಮನಿಸಿದ್ರೆ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಶಾಸಕ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ತನ್ನ ಪ್ರಭಾವವನ್ನು ಬೆಳೆಸ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಜಯಿಸ್ಕೊಳ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಇದೊಂದು ಮಾದರಿ ಪ್ರಕರಣ ಆಗುತ್ತೆ. ಆತನಿಗೆ ಶಿಕ್ಷೆ ಆಗಿರುವಂಥದ್ದು ಅಂದರೆ ಈ ಕಳೆದ 1 ವರ್ಷದ ಅವಧಿಯಲ್ಲಿ ನೋಡಿದ್ರೆ ಇದು 2ನೇ ಪ್ರಕರಣ. ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಜೀವಿತಾವಧಿ ಶಿಕ್ಷೆಯನ್ನು ಇವರು ಘೋಷಣೆಯನ್ನು ಮಾಡಿದ್ರು. ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರ್ತಾರೆ. ಅಲ್ಲಿ ಹೋದ ನಂತರ ಇವರ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡು ಅಲ್ಲಿ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.